ಒಂದು ವರ್ಷ ಆದರೂ ಒಳಗೆ ಸ್ವಲ್ಪ ರಶ್ ಇರ್ತೈತೆ ರೀ ಎಲ್ಲಿ ಹಣ್ಣು ಹೋಗೈತೆ ರೀ ಇದು ಒಳಗಿಂದಾಗ ಆಗೋದ್ರಿ ಪಾಡಕ್ಕಲ್ಲ ಇದು ವರ್ಷಗತಿ ಐತ್ರಿ ಸಂಖ್ಯೆ ಆಧಾರ್ ಸಂಖ್ಯೆ ಕಮ್ಮಿ ಐತಿ ಅದಕ್ಕೆ ಹೀಗೈತ್ರಿ ನಾ ಮತ್ತೆ ಮಾನ್ಯ ಮಳೆ ಆದರೂ ಒಳಗೇನು ಹಂತ ಪರಿ ಏನು ಭಾಳ ಇದಾಗಿಲ್ರಿ ಮತ್ತೆ ಎಲ್ಲೇನೋ ಒಂದೊಂದು ಇದಾಗ್ಯಾವ ರೀ ಹಂಗೇನು ಭಾಳ ಸಾವ್ಕಾರ ನಮಸ್ಕಾರ ರೀ. ನಮಸ್ಕಾರ ಸರ್. ಒಂದು ಪರಿಚಯ ಹೇಳ್ರಿ ಸಾವ್ಕಾರ ಮೊದಲ. ನಾವು ಮಲ್ಲಿಕಾರ್ಜುನ್ ಕರ್ಬಸ್ನವ್ರು ಅಂತ ರೀ. ಹೊಕ್ಕುಂಡಿ ಗ್ರಾಮದವ್ರು ರೀ, ತಾಲೂಕು ಬಬಲೇಶ್ವರ, ಜಿಲ್ಲಾ ವಿಜಯಪುರ. 27 ನವೆಂಬರ್ 2024 ರೀ. ನಾ ಬಾಲಾಜಿ ಸುರುವಸೆ ಶಾಂತಪ್ಪ ಗಾಡೆ ದ್ರಾಕ್ಷಿ ತೋಟಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಬಂದೀವಿ. ಗ್ರೀನ್ ಪ್ಲಾಂಟ್ ಕಡಿಂದ ರೀ. ನೀವು ಹೋದ 4 ವರ್ಷದಿಂದ ಗ್ರೀನ್ ಪ್ಲಾಂಟ್ ಮಟೀರಿಯಲ್ ಬಳಸ್ಲತ್ರಿ? ಬಳಸ್ತೀರಿ. ಹಾಂ ರೀ. ಏನೇನು ಬಳಸ್ಲತ್ರಿ? ಎಲ್ಲ ಪ್ರೋಮ್ ಸರ, ಪೊಟ್ಯಾಶ್ ರೀ, ಭೂಮಿ ಪವರ್ ರೀ, ಕ್ಯಾಲ್ಸಿಯಂ ರೀ, ಜಿಂಕ್ ರೀ, ಮುಂದೆ ಇದು ರೂಟ್ ಗಾರ್ಡ್ ಬಳಸ್ತಾನೆ ರೀ, ಪೆಸ್ಟೋ ಹಿಟ್ರಿ, ಪಂಗೋ ಹಿಟ್ರಿ, NP ಏನಕ್ಕೆ ಯಾವ್ದ್ರಿ ಅದು ಬ್ಲೂಮ್ ಪ್ರೀಮಿಯಂ ನೈಟ್ರಿಕಿಂಗ ಗ್ರೋವಾ ಪ್ರೀಮಿಯಂ ರೀ ಎಲ್ಲ ಬಳಸ್ಲತ್ರಿ. ಆಲ್ಮೋಸ್ಟ್ ಆಲ್ 90% ಟೋಟಲ್ ಯೂಸ್ ಮಾಡ್ಯಾನ ಸರ್. ಏನು ಬೆನಿಫಿಟ್ ಆಗಿದೆ ಅನ್ಸುತ್ತೆ ನಿಮ್ಮ ತೋಟಕ್ಕೆ ರೀ? ಬೆನಿಫಿಟ್ ಚಲೋ ಆಗಿದೆ ಸರ್. ನಮ್ದು ಇಳುವರಿಯೊಳಗೂ ಜಾಸ್ತಿ ಬಂದಿದೆ ಸರ್. ಹಾಂ ರೀ. ಜಾಸ್ತಿ ಖರ್ಚುನು ಅಂದ್ರೆ ಒಂದು 25-30% ಜಾಸ್ತಿ ಬರ್ತದೆ, ಹೆಚ್ಚು ಆಗಿದೆ ರೀ. ಹೋದ ವರ್ಷ ಆಚೆ ವರ್ಷ ಎಷ್ಟು ಇಳುವರಿ ಬಂತು ಇಲ್ಲಿ ನಮ್ಮ ಮೊದಲು ಸರ್? ಈಗ ಈ 2 ಪ್ಲಾಟ್ ಸರ್ 14ನೇ ವರ್ಷ ರೀ ಸರ್ ಕಾಯಿ ತೆಗೆದ್ರಿ. ಮೊದಲು 11 ವರ್ಷ ಏನು ಕೆಮಿಕಲ್ ಮಾಡೀನಿ ರೀ. ನಾ 12, 13, 14 ಈ ವರ್ಷ 3ನೇ ವರ್ಷ ತೆಗೆದು ಮಾಡೋದು. ಈಗ 2 ವರ್ಷ ರೀ, ಇವು 4.5 ಎಕರೆದಾಗ ರೀ. ನಾ ಮೊದಲು ರೀ 14-15 ಟನ್ ಲಾಸ್ಟ್ ಬೈದ್ರಿ ಇನ್ಕಮ್. ಈಗ 2 ವರ್ಷನಾಗ ರೀ 4.5 ಎಕರೆಗೆ ರೀ ತಮ್ಸಪ್ ಮಣ್ಕೊ ಮಾಡ್ತಾನೆ ರೀ. ನೆಟ್ 20 ಟನ್ ಮಣ್ಕಾಗೈತಿ. 5 ಟನ್ ಹೆಚ್ಚಾಗೈತಿ. 5 ಟನ್ ಹೆಚ್ಚಾಗೈತಿ. ಬೆಸ್ಟ್. ಆಮೇಲೆ ಡಿಸೀಸ್ ಹೆಂಗೆ ಅನಿಸ್ತದೆ ರೀ? ರೋಗ ರೀ? ಡಿಸೀಸು ಕಡಿಮೆ ರೀ. ಡಿಸೀಸ್ ಕಡಿಮೆ ರೀ ಅಂದ್ರೆ ಸ್ವಲ್ಪ ಇನ್ಬಿಲ್ಟ್ ರೆಸಿಸ್ಟೆನ್ಸ್ ಪವರ್ ಬರಾಕತೈತಿ. ಹೌದು ಹೌದು ಹೌದು. ಈ ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋದಂದ್ರಿ ಸ್ವಲ್ಪ ನಮ್ಮಲ್ಲಿ ಮಂಜು ಭಾಳ ಸರ್. ಮಂಜು ಮಳಿ ಸ್ವಲ್ಪ ಹಾಕಿರ್ತೈತ್ರಿ. ಮಳಿ ಕಿತ್ತರೂ ನಮಗೆ ಹೆಚ್ಚು ಕಾಡೋದು ಮಂಜು ರೀ. ಇಬ್ಬಂದು ಬೀಳ್ತೈತಲ್ರಿ. ಹೌದಲ್ಲ. ಡೈಲಿ ಔಷಧ ಇದಾಕೈತ್ರಿ. ಅಂದ್ರೆ ತಪ್ಪಲ ಇದಾಕೈತಿ ಸರ್. ಡಾರ್ಕ್ ಹೆಲ್ದಿ ತಪ್ಪಲ ಅಂದ್ರೆ ಭಾಳ ತೋರಿಸ್ಬೋದಲ್ಲ. ತಪ್ಪಲ ಅಡಲ್ಲ ಸರ್. ಥಿಕ್ನೆಸ್ ಬರ್ಬೇಕ್ರಿ ಮೇನ್. ಬಿಲ್ಕುಲ್ ಬಿಲ್ಕುಲ್ ಬಿಲ್ಕುಲ್. ಅಂದ್ರೆ ಗ್ರೋತ್ ಜೊತೆ ಥಿಕ್ನೆಸ್ ಬತ್ತಂದ್ರಿ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಬರ್ತೈತ್ರಿ. ಸೌಕರ್ಯ ಇಲ್ಲಿ ಆಲ್ರೆಡಿ ಕೆಮಿಕಲ್ ಏನು ಯೂಸ್ ಮಾಡಾಕ್ತಾರ. ಅವ್ರ ಪ್ಲಾಟಿಗೆ ನಮ್ಮ ಪ್ಲಾಟಿಗೆ ಏನಾದರೂ ವ್ಯತ್ಯಾಸ ಇರ್ಬೋದಲ್ರಿ? ಆಲ್ರೆಡಿ ಈಗ ಇದ್ದಿರ್ಬೋದಲ್ರಿ? ಆಲ್ರೆಡಿ ಅಂದ್ರೆ ಈ ಸಲ ಕೆಮಿಕಲ್ ಯೂಸ್ ಮಾಡಿದ್ರೊಳಗೆ ರೀ ಭಾಳ ಜನಕ್ಕೆ ಕೊಡಿರೋ ಪ್ರಾಬ್ಲಮ್ ಭಾಳ ಆಗೈತ್ರಿ. ಅವ್ರದ್ದು ಕಂಪೇರ್ ಮಾಡಿ ನಮ್ದು ಆಗೈತ್ರಿ, ಇಲ್ಲ ಅನ್ನಂಗಿಲ್ಲ. ಅವ್ರಕ್ಕಿಂತನೂ ಅವ್ರದ್ದು 25-30% ಹೋಗಿದ್ರೆ ನಮ್ಮದು ಭಾಳ ಅಂದ್ರೆ ಒಂದು 5 to 10% ಅಷ್ಟೇ ಆಗೈತೆ ಸರ್. ಜಮೀನ್ದಾಗ ಏನು ಬೆನಿಫಿಟ್ ಆಗೈತೆ ಸರ್? ಭೂಮಿಗೆ ರೀ? ಭೂಮಿ ಮಿದು ಆಗೈತೆ ಸರ್. ಮದುವೆ ಆಗಿದ್ರಿ? ಭೂಮಿ ಮಿದು ಆಗೈತೆ ಸರ್. ಬಿಳಿ ಬೇರ್ ಸಂಖ್ಯೆ ಜಾಸ್ತಿ ಆಗೈತೆ ಸರ್. ಜಾಸ್ತಿ ಆಗಿದ್ರಿ. ಅಂದ್ರೆ ಪ್ಲಾಂಟ್ಗೆ ಏನು ಬೇಕು ಸರ್? ನೋಡ್ಬೋದು ಸರ್. ಬಿಳಿ ಬೇರ. ಹ್ಞೂ ಸರ್. ಚಾಪತ್ತಿ ತರ. ಹ್ಞೂ ಸರ್. ಬಿಳಿ ಬೇರ್ ಸಂಖ್ಯೆ ಜಾಸ್ತಿ ಇರ್ಬೇಕು ಸರ್. ಅಂದ್ರೆ ಪ್ಲಾಂಟ್ ಹೆಲ್ತಿ ಇರ್ತದೆ ಸರ್. ಬಿಳಿ ಬೇರ್ ಸಂಖ್ಯೆ ಹೆಚ್ಚಾಗಿದೆ ಸರ್. ಮತ್ತೆ ಮಣ್ಣು ಮಿದು ಆಗೈತೆ ಸರ್. ಮತ್ತೆ ನಮ್ದು ನೀರ ಸ್ವಲ್ಪ ಇದಿರ್ತದೆ ಸರ್. ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ಸರ್. ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೇವೆ ಸರ್. ಅಂದ್ರೆ ನಮ್ದು ನೀರ್ ರೀ ಕ್ಲೋರೈಡ್ ಕಂಟೆಂಟ್ ಜಾಸ್ತಿ ರೀ ನಮ್ದು ಬೋರಿ ನೀರ್ ಒಳಗ್ರಿ. ಹೌದಲ್ಲ. ಈಗ ನಿಮ್ ಗೊಬ್ಬರ ಹಾಕೋದ್ರಿಂದ ರೀ ನಮ್ದು ಪ್ರತಿ ಸಲ ಭಾಳ ಹಿಂಗ ವೈಟ್ ಇದು ಹಾಕಿದ್ರಿ. ಈಗ ರೀ ಸಲ ಹಂಗೇನು ವೈಟ್ ಅನ್ಸಿಲ್ ನೋಡ್ರಿ. ಅಂದ್ರೆ ಅದ ವೈಟ್ ಕಡಿಮೆ ರೀ. ಅಂದ್ರೆ ಅದ ನನಗೆ ಏನ್ ಅನ್ಸಾಕತೈತ್ರಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೈತೇನೋ ಅನ್ಸಾಕತೈತ್ರಿ. ಬಿಲ್ಕುಲ್. ನೀವು ತೃಪ್ತಿ ಇದ್ರಲ್ಲ? ತೃಪ್ತಿ ಐತಿ ಸರ್. ಬೇರೆಯವ್ರು ಏನ್ ಧಾರಾಳವಾಗಿ ಬಳಸ್ಬೋದು ಸರ್. ಏನೂ ಅಡ್ಡಿ ಇಲ್ರಿ. ಅಂದ್ರೆ ಮೊದಲೇ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸ್ಯಾಟಿಸ್ಫೈ ಅನ್ಸಂಗಿಲ್ರಿ. ಅದ ನಮ್ದು ಕೆಮಿಕಲ್ ಅಡಿಕ್ಟ್ ಆಗಿರ್ತೈತ್ರಿ. ಹೌದಲ್ಲ. ಅಂದ್ರೆ ಏಕದಮ್ ಬಿಡ್ಸನ ಸ್ವಲ್ಪ ಇದಾಕೈತ್ರಿ. ಕ್ರಮೇಣ ಬಿಡಿಸೋದು. ಮೊದಲೇ ವರ್ಷ ಏನ್ ಮಾಡಿದ್ರಿ ಸ್ವಲ್ಪ ಅದ್ರ ಜೊತೆ 50-50 ಮಾಡಿದ್ರಿ. 2ನೇ ವರ್ಷ ಇದನ್ನ ಗ್ರೀನ್ ಪ್ಲಾಂಟ್ 70 ಮಾಡಿದ್ವಿ, 30 ಮಾಡಿದ್ರಿ. 3ನೇ ವರ್ಷ 100% ಮಾಡ್ಬೋದಲ್ಲ? ಹ್ಞೂನ್ರಿ. ಏನ್ ಅಡ್ಡಿ ಇಲ್ರಿ. ಧನ್ಯವಾದ ಸರ್. ಎಲ್ಲ ಪ್ರಾಡಕ್ಟ್ ಈಗ ನಮ್ಮ ಕೃಷಿಗೆ ಸಂಬಂಧಪಟ್ಟಂಗ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಎಲ್ಲ ಪ್ರಾಡಕ್ಟ್ ಸಿಗ್ತಾವ್ರಿ ಇದ್ರಾಗ. ಬಳಸ್ಬೋದ್ರಿ, ಏನ್ ಅಡ್ಡಿ ಇಲ್ರಿ. ಎಲ್ಲ ರಿಸಲ್ಟ್ ಚೆನ್ನಾಗಿ ಆಯ್ತು. ರಿಸಲ್ಟ್ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.